ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಮುಂದಿನ ಶ್ಲೋಕ. ಸುಮುಖೀ ನಲಿನಿ ಸುಭ್ರೂಶೋಭನಾ ಸುರನಾಯಿಕಾ ಕಾಲಕಂಠಿ ಕಾಂತಿಮತಿ ಕ್ಷೋಭಿಣಿ ಸೂಕ್ಷ್ಮರೂಪಿಣಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಸುಮುಖಿ. ಸುಮುಖಿ ಅಂದರೆ ಇದರ ಅರ್ಥ ಸುಂದರವಾದ ಮುಖ ಉಳ್ಳವಳು ಅಂತ. ಉಪನಿಷತ್ ಒಂದು ಮಾತು ಹೇಳ್ತದೆ, ಯಾರಿಗೆ ತನ್ನ ಆತ್ಮಜ್ಞಾನದಿಂದ ತನ್ನೊಳಗಿರುವ ನಿಜದ ಅರಿವಾಗಿದೆಯೋ, ಸತ್ಯದ ಅರಿವಾಗಿದೆಯೋ, ಆ ಅರಿವಿನ ಆನಂದದಿಂದ ಆ ಅರಿವಾದ ಮನುಷ್ಯ ಅಂದರೆ ಬ್ರಹ್ಮಜ್ಞಾನಿ ಅಥವಾ ಆತ್ಮಜ್ಞಾನಿ ಅಂತ ನಾವೇನು ಕರಿತೇವೆ, ಆ ಮನುಷ್ಯ ಒಳಗೂ ಹೊರಗೂ ಕೂಡ ಆ ಸತ್ಯದ ಆನಂದದ ಪ್ರಭೆ ಏನಿದೆ ಅದನ್ನು ಕಂಡುಕೊಂಡಿದ್ದಾನೆ. ಅವನು ತನ್ನೊಳಗೆ ಆ ಪ್ರಭೆಯಿಂದ ಪರಮ ಸುಂದರವಾಗ್ತಾನೆ. ಅವನ ಸಾನ್ನಿಧ್ಯದಲ್ಲಿರುವವರಿಗೂ ಕೂಡ ಅವನು ಪಡ್ಕೊಂಡ ಶಾಂತಿ ಮತ್ತು ಆನಂದದ ಅನುಭವ ಆಗುತ್ತೆ ಅಂತ. ಇಂಥ ಸಂತರ ಸಾನ್ನಿಧ್ಯದಲ್ಲಿ ಬರೀ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ತಮ್ಮ ವೈರತ್ವವನ್ನು ಮರೆತು ಪರಸ್ಪರ ಸ್ನೇಹ ಮೈತ್ರಿಯ ವ್ಯವಹಾರ ನಡೆಸ್ತವೆ ಅಂತ ನಮ್ಮ ಶಾಸ್ತ್ರ ಉಪನಿಷತ್ತೆಲ್ಲ ಹೇಳುವಂಥದ್ದು. ಅದಕ್ಕಾಗಿಯೇ ಈ ಋಷಿ ಮುನಿಗಳ ಆಶ್ರಮವನ್ನು ಚಿತ್ರಿಸುವಾಗ ಹುಲಿ, ಜಿಂಕೆ, ಮೊಲ, ಆನೆ, ಗರುಡ, ಹಾವು ಈ ಎಲ್ಲ ಪರಸ್ಪರ ವೈರ ಹೊಂದಿರುವಂಥ ಪ್ರಾಣಿಗಳೂ ಕೂಡ ಮೈತ್ರಿಯಿಂದ ಇರೋದನ್ನು ಚಿತ್ರಣ ಮಾಡ್ತಾರೆ. ಅಷ್ಟೇ ಅಲ್ಲ, ಅಂತಹ ಧರ್ಮಾತ್ಮರಿರೋವಲ್ಲಿ ಮಳೆ ಬೆಳೆ ಎಲ್ಲ ಸಮೃದ್ಧಿಯಾಗಿರ್ತದೆ. ಅವರು ಹೋದಲ್ಲೆಲ್ಲ ಆ ಹೋದ ಜಾಗವೆಲ್ಲ ಸುಭಿಕ್ಷವಾಗಿರ್ತದೆ. ಹೀಗೆಲ್ಲ ಈ ಉತ್ಕೃಷ್ಟ ಜೀವನ ಆ ಬ್ರಹ್ಮಜ್ಞಾನಿಗಳಿರುವಲ್ಲಿ ಅಥವಾ ಧರ್ಮಾತ್ಮರಿರುವಲ್ಲಿ ಯಾಕೆ ಸಾಧ್ಯವಾಗ್ತದೆ ಅಂತಂದರೆ, ಅದು ಆ ಋಷಿ ಅಥವಾ ಆ ಸಂತ ಇದಾನಲ್ಲ, ಆ ಜ್ಞಾನಿ, ಅವನು ಆ ತನ್ನ ಒಳ ಸತ್ಯವನ್ನು ಕಂಡು ಆ ಒಳ ಸತ್ಯದಲ್ಲಿ ನೆಲೆಸಿ ನಿಂತದ್ದರ ಫಲ. ಅಂದರೆ ಅವನ ಆತ್ಮಜ್ಞಾನಿಯಾದದ್ದರ ಫಲ. ಈ ಫಲ ಅವನನ್ನು ಅಂದೇ ಅಲ್ಲ, ಅವನ ಸುತ್ತಮುತ್ತಲಿನ ಪರಿಸರವನ್ನೆಲ್ಲ ಅಷ್ಟು ಸಮೃದ್ಧಿ, ಅಷ್ಟು ಉತ್ಕೃಷ್ಟತೆ ಮತ್ತು ಅಷ್ಟು ಶಾಂತಿಯಿಂದ ತುಂಬಿಬಿಡ್ತದೆ. ಸುಂದರ ಪರಿಸರ, ಸುಂದರ ಜೀವನ, ಸ್ವಾನಂದಮಗ್ನ ಸ್ಥಿತಿ ಆ ಬ್ರಹ್ಮಜ್ಞಾನಿಯದ್ದು. ಯಾವುದರ ಕೊರತೆಯೇ ಇಲ್ಲದ ಸ್ವಾನಂದ ತೃಪ್ತಿ ಅವನಿಗೆ. ಇನ್ನೇನು ಬೇಕು ಜೀವನದಲ್ಲಿ ಅಲ್ವಾ? ಇದೇ ನಿತ್ಯ ನಿರಾಲ ಸ್ಥಿತಿ, ಬಿಡುಗಡೆಯ ಸ್ಥಿತಿ, ಮುಕ್ತ ಸ್ಥಿತಿ. ಈ ಸ್ಥಿತಿಯನ್ನು ಯಾರು ಗಳಿಸಿದಾರೋ ಅವರು ಸದಾ ಸುಂದರವಾಗಿರುವವರು, ಒಳಗಿನಿಂದಲೂ ಹೊರಗಿನಿಂದಲೂ. ಹಾಗಾಗಿಯೇ ಈ ಸ್ಥಿತಿಯನ್ನು ಸತ್ಯಂ ಶಿವಂ ಸುಂದರಂ ಅನ್ನೋದಾಗಿ ಹೇಳ್ತಾರೆ. ಈ ಬ್ರಹ್ಮಜ್ಞಾನಿಗಳು ಸುಮುಖರಾಗಿ, ದಿವ್ಯರಾಗಿ, ಶಾಂತರಾಗಿ, ಸ್ವಾನಂದರಾಗಿ ಇರುವಂಥವರು. ಇದು ಶ್ರೀಮಾತೆಯ ಸ್ವರೂಪ. ಅಂದರೆ ಇದು ನಮ್ಮೊಳಗೆ ಇರುವಂಥ ದಿವ್ಯ ಚೈತನ್ಯದ ಸ್ವರೂಪ. ಪ್ರತಿಯೊಬ್ಬರಲ್ಲೂ ಆ ಆನಂದ ಮಗ್ನತೆಯ ಸ್ಥಿತಿ, ಆ ಜ್ಞಾನದ ಸ್ಥಿತಿ ಇದ್ದೇ ಇದೆ. ಇದನ್ನು ನಾವು ನಮ್ಮೊಳಗೆ ಧ್ಯಾನಸ್ಥರಾಗಿ, ನಮ್ಮೊಳಗೆ ಮಗ್ನರಾಗಿ ನಾವು ಕಂಡುಕೊಳ್ಳಬೇಕಾದಂಥ ಸ್ಥಿತಿ ಅನ್ನೋದನ್ನು ಸೂಚಿಸ್ತಾ ಅಂಥವರು ಸದಾ ಸುಮುಖರು. ಹಾಗಾಗಿ ಈ ಮಾತೆ ಸದಾ ಸುಮುಖಿ, ಪ್ರಸನ್ನೆ. ಅವಳನ್ನು ಈ ರೀತಿ ಧ್ಯಾನಸ್ಥರಾಗಿ ನಮ್ಮೊಳಗೇ ನಾವು ಪಡೆದುಕೊಂಡ್ರೆ ನಾವು ಕೂಡ ಸುಮುಖರು ಮತ್ತು ಪ್ರಸನ್ನರು ಆಗಬಹುದು ಅಂತ ಈ ನಾಮ ನಮಗೆ ಸೂಚನೆ ಕೊಡ್ತಾ ಇದೆ. ಅಂದರೆ ಮಾತೆಯನ್ನು ಧ್ಯಾನಸ್ಥರಾಗಿ ಆರಾಧನೆ ಮಾಡೋದರಿಂದ ಏನೇನು ಪರಿಣಾಮಗಳು ನಮ್ಮ ಜೀವನದಲ್ಲೂ ಆಗಬಹುದು, ಅದಕ್ಕೆ ಎಷ್ಟರ ಮಟ್ಟಿನ ಒಂದು ಫಲ ಸಿಗ್ತದೆ, ಯಾವ ರೀತಿ ಈ ಸಂಸಾರದ ಕಷ್ಟ ಅಂತೇನಿದೆಯೋ ನಮಗೆ ಬರುವಂಥ ಎಲ್ಲ ರೀತಿಯ ಕಷ್ಟಗಳಿಂದ ಈ ಮುಕ್ತಿಯನ್ನು ಅದು ಗಳಿಸಿಕೊಡ್ತದೆ ಅನ್ನೋದನ್ನು ಈ ಸುಮುಖಿ ಅನ್ನುವಂಥ ನಾಮ
ಪರೋಕ್ಷವಾಗಿ ಸೂಚಿಸ್ತಾ ಇದೆ. ಮುಂದಿನ ನಾಮ ನಳಿನಿ. ನಳಿನಿ ಅಂತಂದರೆ ಕಮಲದ ರೂಪಿನಲ್ಲಿ ಇರುವವಳು. ಕಮಲದ ಹೂವಿದೆಯಲ್ಲ, ಆ ರೂಪದಲ್ಲಿರುವವಳು ಅಂತಂದರೆ ಕಮಲದ ಹೂವಾಗಿರುವವಳು ಕೂಡ ಇದೇ ಚೈತನ್ಯವೇ ಅಂತ ಅರ್ಥ. ಹಿಂದಿನ ನಾಮ ಮತ್ತು ಈ ನಾಮ ಎರಡನ್ನೂ ಜೋಡಿಸ್ಕೊಂಡ್ರೆ ಸುಮುಖಿ, ನಳಿನಿ. ಕಮಲದ ಹೂವಿನಂತಹ ಸುಂದರವಾದ ಮುಖವುಳ್ಳವಳು ಅಂತ ಒಂದು ಅರ್ಥ ಸಿದ್ಧ ಆಗ್ತದೆ. ಈ ಮಾತೆಯ ವರ್ಣನೆ ಇದೆ ಈ ನಾಮಗಳಲ್ಲಿ. ಈ ಮಾತೆ ಎಷ್ಟು ಸುಂದರಳೆಂದರೆ ಅವಳ ಕಣ್ಣು ಕಮಲದಂತೆ, ಕರವೆರಡೂ ಕಮಲದಂತೆ, ಪಾದಗಳು ಕಮಲದಂತೆ, ಮುಖವೂ ಕಮಲದಂತೆ, ಕಣ್ಣು ಕಮಲದಂತೆ, ಅಷ್ಟು ಕೋಮಲ. ಅಂದರೆ ಕಮಲದ ಹೂವು ಎಷ್ಟು ಕೋಮಲವಾಗಿರ್ತದೋ, ಎಷ್ಟು ಆಕರ್ಷಕವಾಗಿರ್ತದೋ, ಹಾಗೂ ನೋಡುಗರ ಮನವನ್ನು ತನ್ನಲ್ಲಿ ಸೆಳೆದು ಏಕಾಗ್ರಗೊಳಿಸ್ತದಲ್ಲ, ಆ ರೀತಿ ಆ ಪರಮ ಸುಂದರತೆ ಈ ಮಾತೆಯದ್ದು ಅನ್ನುವ ವರ್ಣನಾತ್ಮಕವಾದಂಥ ಒಂದು ವಿವರಣೆ ಈ ನಾಮಗಳಲ್ಲಿದೆ. ಜೊತೆಗೆ ಲಕ್ಷ್ಮೀ ರೂಪದಲ್ಲಿ ಈ ಕಮಲದಲ್ಲಿ ನೆಲೆಸಿರುವವಳು, ಹಾಗಾಗಿ ಅವಳ ಹೆಸರು ನಳಿನಿ ಅಂತ ಈ ನಾಮ ಹೇಳ್ತಾ ಇದೆ. ಇನ್ನೊಂದು ಒಳಸೂಚನೆ ಈ ಕಮಲದ ಹೂವು ಅಥವಾ ಈ ನಳಿನಿ ಅನ್ನುವಂಥ ಶಬ್ದದಿಂದ ಹೊರಸೂಸುವಂಥದ್ದು ಅಂತಂದರೆ, ಕಮಲದ ಹೂವು ಕೆಸರಿನಲ್ಲೇ ಅರಳುವಂಥದ್ದು. ಈ ಪ್ರಾಪಂಚಿಕ ಸೆಳೆತ ಅಥವಾ ಈ ಪ್ರಾಪಂಚಿಕ ಕಷ್ಟ, ಭೋಗ, ಜೀವನ ಹೀಗೆಲ್ಲ ಇದೆಯಲ್ಲ, ಪ್ರಾಪಂಚಿಕತೆ ಅಂತ ನಾವೇನು ಕರಿತೀವಿ, ದುಃಖ ಸುಖ ಇವುಗಳ ಮಧ್ಯದ ಜೀವನ ಇದು ಅಲ್ವಾ. ಇದು ಒಂದು ರೀತಿ ಕೆಸರು, ಮನಸ್ಸಿಗೆ ಅಂಟುವಂಥದ್ದು. ಮನುಷ್ಯ ಇದರಲ್ಲೇ ಬಿದ್ದಿರ್ತಾನೆ, ದಾಟ್ಲಿಕ್ಕೆ ಗೊತ್ತಿರೋದಿಲ್ಲ. ಆದರೆ ಈ ನಳಿನಿ ಅಂದರೆ ಈ ಚೈತನ್ಯ ಶಕ್ತಿ ಇದೆಯಲ್ಲ, ಇದು ಕಮಲದಂತಿರುವಂಥದ್ದು ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಈ ಕಮಲ ಆ ಕೆಸರಿನಲ್ಲೇ ಅರಳಿದರೂ ಆ ಕೆಸರನ್ನು ಅಂಟಿಸ್ಕೊಳ್ಳದೆ ಇರುವಂತಹ ನಿಸ್ಪೃಹತೆಯನ್ನು ಹೊಂದಿರ್ತದೆ ಅಲ್ವಾ. ಅದೇ ಕೆಸರಿನ ನೀರಲ್ಲಿದ್ದರೂ ಕಮಲದ ದಳಕ್ಕಾಗಲಿ ಕಮಲದ ಹೂವಿಗಾಗಲಿ ಆ ಕೆಸರನ್ನೋ ಅಥವಾ ಆ ನೀರನ್ನೋ ಒಂದು ಸ್ವಲ್ಪವೂ ಅಂಟಿಸಿಕೊಳ್ಳುವಂಥ ಗುಣ ಇರೋದಿಲ್ಲ. ಹಾಗೇ ಮನುಷ್ಯ ಬದುಕಬಹುದು, ಅಷ್ಟು ಆಕರ್ಷಕವಾಗಿ, ಅಷ್ಟು ನಿಸ್ಪೃಹನಾಗಿ ಅಂತ ಈ ನಾಮ ತನ್ನೊಳಗಿಂದ ಸೂಚಿಸ್ತಾ ಇದೆ. ಮುಂದಿನ ನಾಮ ಸುಭ್ರೂಹು. ಭ್ರೂ ಅಂತಂದರೆ ಹುಬ್ಬುಗಳು ಅಂತ ಅರ್ಥ. ಇಲ್ಲಿ ಈ ನಾಮದ ಅರ್ಥ ಸುಂದರವಾದ ಹುಬ್ಬುಗಳು ಉಳ್ಳವಳು ಅಂತ. ಈ ಸುಂದರವಾದ ಮತ್ತು ಶಕ್ತಿಯುತವಾದ ಮಾತೆಯ ಈ ಹುಬ್ಬುಗಳ ಆಣತಿಯನ್ನು ಅಂದರೆ ಆಜ್ಞೆಯನ್ನು ಬ್ರಹ್ಮ, ವಿಷ್ಣು, ರುದ್ರರೇ ಪಾಲಿಸ್ತಾರೆ ಅಂತ ಸೌಂದರ್ಯ ಲಹರಿಯಲ್ಲಿ ಶಂಕರ ಭಗವತ್ಪಾದರು ಒಂದು ಶ್ಲೋಕದ ಮೂಲಕ ಹೇಳ್ತಾರೆ. ಅಂದರೆ ಈ ಮಾತೆ ಅವಳ ಕಣ್ಣಿನ ಮೂಲಕ, ಅಂದರೆ ಕಣ್ಣಿನ ಹುಬ್ಬಿನ ಮೂಲಕ ಕೊಡುವಂಥ ಆಜ್ಞೆ ಏನಿದೆಯಲ್ಲ, ಆ ಆಜ್ಞೆಯ ಅಭಿವ್ಯಕ್ತಿ ಅಥವಾ ನಾವೀಗ ಹೇಳೋದಾದರೆ ಎಕ್ಸ್ಪ್ರೆಷನ್ನು, ಆ ಎಕ್ಸ್ಪ್ರೆಷನ್ನಿಂದಲೇ ಈ ಜಗತ್ತು ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಈಡಾಗೋದು ಅಂತ ಅವರು ಹೇಳುವಂಥದ್ದು. ಅಷ್ಟು ಸುಲಭವಾಗಿ ಈ ಕಣ್ಣಿನ ಹುಬ್ಬಿನ ಮೂಲಕ ಒಂದು ಹುಬ್ಬಾರಿಸಿದ್ರೆ ಕೆಲಸ ಆಗ್ತದೆ ಅಂತ ಹೇಳ್ತೀವಲ್ಲ ನಮ್ಮ ಆಡು ಭಾಷೆಯಲ್ಲಿ, ಆ ರೀತಿ ಅಷ್ಟು ಸುಲಭವಾಗಿ ಈ ಕಾರ್ಯಗಳನ್ನು ತನ್ನ ಹುಬ್ಬಿನ ಚಲನೆಯಿಂದಲೇ ಈ ಶಕ್ತಿ ನೆರವೇರಿಸ್ತಾಳೆ. ಯಾವ ಕಾರ್ಯ? ಸೃಷ್ಟಿ, ಸ್ಥಿತಿ ಮತ್ತು ಲಯ ಕಾರ್ಯವನ್ನು ಅಷ್ಟು ಸುಲಭವಾಗಿ ಈ ಕಾರ್ಯಗಳು ಅವಳ ಕಣ್ಣಿನ ಚಲನೆಯ ಮಾತ್ರದಿಂದ, ಕಣ್ಣಿನ ಹುಬ್ಬಿನ ಚಲನೆಯ ಮಾತ್ರದಿಂದ ನೆರವೇರ್ತದೆ ಅಂತ ಈ ನಾಮ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ನಾವು ಸುಭ್ರೂಹು ಅನ್ನುವಂಥ ನಾಮವನ್ನು ಕಲಾಪ್ರಕಾರವಾಗಿ ತೆಗೆದುಕೊಂಡು ನೋಡಿದರೂ ತುಂಬ ಮನೋಹರವಾದ ಲಾಸ್ಯ ಮತ್ತು ಮನಸೆಳೆವ ದೃಶ್ಯಗಳೆಲ್ಲ ಈ ಸುರಸುಂದರ ಹುಬ್ಬಿನ ಚಲನೆ, ಕಣ್ಣಿನ ಚಲನೆ ಇದರ ಮೂಲಕ ಕಲಾ ಪ್ರಕಾರದಲ್ಲಿ ನೃತ್ಯದಲ್ಲೋ ಅಥವಾ ಈ ಯಕ್ಷ ನೃತ್ಯದಲ್ಲೋ ಎಲ್ಲ ನಡೀತಾ ಇರ್ತದಲ್ಲ, ಇದೆಲ್ಲವೂ ಕೂಡ ಆಗುವಂಥದ್ದು ಈ ಮಾತೆಯಿಂದಲೇ, ಈ ಚೈತನ್ಯದಿಂದಲೇ ಅಂತ. ಆ ಚೈತನ್ಯದ ಕಣ್ಣಿನ ಹುಬ್ಬಿನ ಚಲನೆ ಅಷ್ಟು ಸುಂದರವಾಗಿ ಕಲಾ ಪ್ರಕಾರದಲ್ಲೂ ಇರ್ತದೆ. ಇದೊಂದು ಉದಾಹರಣೆ ಅಂತ ಈ ನಾಮ ಹೇಳ್ತಾ ಇದೆ. ಭರತನಾಟ್ಯ ಕಲಾವಿದರೆಲ್ಲ ಮಾಡುವಂತಹ ಈ ಕಣ್ಣಿನ ಚಲನೆ, ಕಣ್ಣಿನ ಹುಬ್ಬಿನ ಚಲನೆ ಇದರನ್ನೆಲ್ಲ ನೆನಪು ಮಾಡಿಕೊಂಡ್ರೆ ಈ ನಾಮ ನಮಗೆ ಚೆನ್ನಾಗಿ ಅರ್ಥ ಆಗ್ತದೆ. ಮುಂದಿನ ನಾಮ ಶೋಭನ. ಶೋಭನ ಅಂತಂದರೆ ಸೌಂದರ್ಯವತಿ ಅಥವಾ ಶೋಭಿಸುವವಳು, ರಾರಾಜಿಸುವಳು ಹೀಗೆಲ್ಲ ಅರ್ಥ ಇದೆ.
ಇಡೀ ಈ ಸೃಷ್ಟಿಯ ಎಲ್ಲ ವಸ್ತುಗಳ, ವ್ಯಕ್ತಿಗಳ, ಕಲೆ, ವಿದ್ಯೆಗಳ ಶ್ರೇಷ್ಠ ಸೌಂದರ್ಯದ ತವನಿಧಿ ಅಂತಂದರೆ ಈ ಮಾತೆಯೇ. ಆದ್ದರಿಂದ ಇವಳು ಅತಿಶಯವಾದ ಸೌಂದರ್ಯವತಿ ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ಈ ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತುವಾಗಲಿ, ಮನುಷ್ಯರಾಗಲಿ, ಗಿಡ ಮರಗಳಾಗಲಿ, ಹೂವಾಗಲಿ, ಹಣ್ಣಾಗಲಿ, ಯಾವುದೇ ತುಂಬ ಚೆನ್ನಾಗಿದೆ ಅಂತ ನಮಗನ್ನಿಸ್ತದಲ್ಲ, ಆ ಎಲ್ಲ ಚಂದಗಳು ಕೂಡ ಬಂದಿದ್ದು ಈ ಮಾತೆಯಿಂದಲೇ. ಅವಳು ಈ ಪೂರ್ಣ ಸೌಂದರ್ಯದಿಂದ ಇದರನ್ನೆಲ್ಲ ಒಂದೊಂದು ಅಂಶವನ್ನು ಕೊಟ್ಟು ಈ ಸೃಷ್ಟಿಯ ಎಲ್ಲ ವಸ್ತುವನ್ನು ಸೃಷ್ಟಿ ಮಾಡಿದ್ದಾಳೆ ಅಂತಂದರೆ ಪೂರ್ಣ ಸೌಂದರ್ಯವತಿ. ಅವಳ ಸೌಂದರ್ಯ ಹೇಗಿರ್ಬೋದು ಅಲ್ವಾ? ಆ ಮೂಲಕ ಚಿತ್ತಶಾಂತಿಯನ್ನು ತನ್ನ ಆರಾಧಕರಿಗೆ ಈಯುವಂತಹ ಸೌಂದರ್ಯದ ಶೋಭೆ ಇವಳದ್ದು. ಅಂದರೆ ಸೃಷ್ಟಿಯಲ್ಲಿನ ಆ ಸುಂದರವಾದ ವಸ್ತುಗಳನ್ನು ನೋಡ್ತಾ ನೋಡ್ತಾ ನಮ್ಮೊಳಗಿಂದ ಆಹಾ ಎಷ್ಟು ಚೆನ್ನಾಗಿದೆ, ಭಗವತಿಯ ಸೌಂದರ್ಯದಿಂದನೇ ಇವಕ್ಕೆಲ್ಲ ಸೌಂದರ್ಯ ಬಂದಿದ್ದು ಅಂತ ಅನ್ನಿಸ್ತದಲ್ಲ. ಆ ರಸಪೂರ್ಣ ಆನಂದದ ಸ್ಥಿತಿ ಇದೆಯಲ್ಲ, ಇದು ನಿಜವಾದ ಒಂದು ಆನಂದ ಅಥವಾ ಇದು ನಿಜವಾದ ಸೌಂದರ್ಯ. ಈ ಸೌಂದರ್ಯವನ್ನು ನಮ್ಮ ಮನಸ್ಸಿಗೂ ಈ ಮಾತೆಗೆ ಶೋಭನ ಅನ್ನುವಂತಹ ನಾಮದಿಂದ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ನಮ್ಮ ಚಿತ್ತ ಕ್ಷೋಭೆಯನ್ನು ಕಳೆದು ಚಿತ್ತದ ಶಾಂತಿಯ ಶೋಭೆಯನ್ನು ಇವಳು ವೃದ್ಧಿಸುವವಳು ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಸುರನಾಯಿಕ. ಸುರನಾಯಿಕ ಅಂದರೆ ದೇವತೆಗಳಿಗೆ ನಾಯಿಕ, ಲೀಡರ್ ಅಂತ, ಒಡತಿ. ಈ ದೇವತೆಗಳೆಲ್ಲ ವಿಶೇಷ ಮಹಿಮಾನ್ವಿತರು. ಅಂದರೆ 33 ಕೋಟಿ ದೇವತೆಗಳು ಅಂತ ಹೇಳ್ತೀವಲ್ಲ, ಆ ದೇವತೆಗಳೆಲ್ಲ ವಿಶೇಷವಾಗಿ ಶಕ್ತಿಯುಳ್ಳವರು. ಇಂಥವರೆಲ್ಲರೂ ಕೂಡ ಈ ಸೃಷ್ಟಿಯಲ್ಲಿ ಲೋಕಪಾಲನೆಯ ಕರ್ತವ್ಯ ನಿರತರಾಗಿರುವಂಥವರು. ಇವರೆಲ್ಲರಿಗೂ ಕೂಡ ಒಡತಿ ಈ ಆದಿಶಕ್ತಿ. ಇವಳೇ ಆ ದೇವತೆಗಳಿಗೆ ಕರ್ತವ್ಯವನ್ನು ವಹಿಸಿದವಳು. ಅವರಿಗೇನಾದರೂ ಸಮಸ್ಯೆ ಬಂದರೆ ಅದನ್ನು ಪರಿಹಾರ ಮಾಡಿ ಕಾಪಾಡುವ ನಾಯಕಿ ಅವರ ಒಡತಿ ಇದೇ ತಾಯಿ. ಹಾಗಾಗಿ ಸುರನಾಯಿಕ ಅನ್ನುವಂಥ ನಾಮ ಬಂದಿದೆ. ದೇವಕಾರ್ಯ ಸಮುದ್ಯತ ಅಂತ ಒಂದು ನಾಮ ಪ್ರಾರಂಭದಲ್ಲೇ ಬಂದಿತ್ತಲ್ಲ, ದೇವಕಾರ್ಯಕ್ಕಾಗಿ ಸಮುದ್ಯತಳಾದವಳು ಅಂತ. ಅದರ ಅರ್ಥ ಏನು ಅಂದರೆ ದೇವತೆಗಳಿಗೆ ಅವರು ಮಾಡಲಾಗದ ಕಾರ್ಯ ಇದ್ದಾಗ ಆ ದೇವತೆಗಳ ಆರಾಧನೆಯಿಂದ ಇವಳು ಅವರ ನಾಯಕಿಯಾಗಿ ನಿಂತ್ಕೋತಾಳೆ. ಆ ದೇವ ಕಾರ್ಯಕ್ಕಾಗಿ ಅವರ ನಾಯಕಿಯಾಗಿ ನಿಂತ್ಕೊಂಡು ಅವರ ಕಾರ್ಯವನ್ನು ಇವಳೇ ಮಾಡಿಕೊಡ್ತಾಳೆ ಅಂತ ಈ ನಾಮದ ಅರ್ಥ. ದೇವತೆಗಳಿಗೂ ಅವಳು ನಾಯಕಿ ಅಂತಂದರೆ ನಾವೆಲ್ಲ ಅವಳನ್ನು ಆರಾಧಿಸೋದರಲ್ಲಿ ವಿಶೇಷ ಏನಿದೆ ಅಲ್ವಾ? ನಾವು ಸಾಮಾನ್ಯರು. ಅಂಥ ವಿಶೇಷ ಶಕ್ತಿಯುಳ್ಳವರೇ ಒಂದೊಂದು ಸಲ ಆಗದೇ ಇದ್ದ ಕಾಲಕ್ಕೆ ಅವರು ಈ ದೇವಿಯನ್ನೇ ಆರಾಧನೆ ಮಾಡ್ತಾರೆ. ಮುಂದಿನ ನಾಮ ಕಾಲಕಂಠಿ. ಇದರ ಅರ್ಥ ಕಾಲಕಂಠನ ಪತ್ನಿ. ಇಲ್ಲಿ ಕಾಲ ಅಂದರೆ ಶಿವ, ಕಾಲ ಅಂದರೆ ವಿಷ ಅಂತಲೂ ಅರ್ಥ. ವಿಷಕಂಠನಾದ ಶಿವನ ಪತ್ನಿ ಅಂತ ಈ ನಾಮವನ್ನು ತಗೋಬಹುದು. ಇನ್ನೊಂದು ಅರ್ಥ ಇದೆ ಈ ನಾಮಕ್ಕೆ, ಕಾಲನನ್ನು ಅಥವಾ ಯಮನನ್ನು ಕೂಡ ತನ್ನ ಕಂಠದಲ್ಲಿ ಧರಿಸಿರುವವಳು, ಮೃತ್ಯು ದೇವತೆಯನ್ನು ತನ್ನ ಅಧೀನದಲ್ಲಿ ಇರಿಸಿಕೊಂಡವಳು ಅಂತ ಅರ್ಥ. ಅಷ್ಟೇ ಅಲ್ಲ, ಮೃತ್ಯುವಿಗೂ ಕೂಡ ಮೃತ್ಯು ಇವಳು ಕಾಲಕಂಠಿ. ಮೃತ್ಯು ದೇವತೆ ಅಂದರೆ ಯಮ ಅಲ್ವಾ? ಆ ಯಮನನ್ನು ಕೂಡ ಪ್ರಳಯ ಕಾಲದಲ್ಲಿ ನುಂಗಿ ಹಾಕುವಳು. ಅವನನ್ನು ಕೂಡ ನುಂಗಿ ಬಿಡ್ತಾಳೆ. ಯಾವುದನ್ನು ಯಾರನ್ನು ಉಳಿಸೋದಿಲ್ಲ. ನಮಗೆಲ್ಲ ಯಮಧರ್ಮ ಮೃತ್ಯು, ಆದರೆ ಆ ಯಮಧರ್ಮನಿಗೂ ಕೂಡ ಇದೇ ಆದಿಶಕ್ತಿಯೇ ಮೃತ್ಯು ಅಂತಂದರೆ ಯಮಧರ್ಮನೊಳಗಿರುವಂಥ ಶಕ್ತಿಯೂ ಕೂಡ ಇವಳೇ. ಕಾಲ ಬಂದಾಗ ಆ ಯಮನನ್ನು ಕೂಡ ಇವಳು ಲಯಿಸಿ ಬಿಡ್ತಾಳೆ ಅಂತ ಇದರ ಅರ್ಥ, ಕಾಲಕಂಠಿ ಅಂತ. ಮುಂದಿನ ನಾಮ ಕಾಂತಿಮತಿ. ಕಾಂತಿಮತಿ ಅಂತಂದರೆ ಜ್ಞಾನದ ತೇಜಸ್ಸು ಇವಳು, ಬುದ್ಧಿಯಲ್ಲಿನ ತೇಜಸ್ಸು. ಅಂದರೆ ಜ್ಞಾನ ವಿವೇಕ ಯಾರಿಗಿರ್ತದೋ ಅದರ ಬೆಳಕು, ಅರಿವಿನ ಬೆಳಕು ಅಂತ ಹೇಳ್ತೀವಲ್ಲ, ಆ ಬೆಳಕು ಇದೇ ಕಾಂತಿಯನ್ನು ತಂದುಕೊಡುವಂಥದ್ದು. ಈ ಜ್ಞಾನಪೂರ್ಣಮತಿಯ ಸ್ವರೂಪವಾದ ಈ ತೇಜೋಮಯಿ ತಾಯಿ ತನ್ನ ಭಕ್ತರಿಗೂ ತನ್ನ ಜ್ಞಾನ ಮತ್ತು ವಿವೇಕ ಬುದ್ಧಿಯನ್ನು ಅನುಗ್ರಹಿಸಿ ಅವರಲ್ಲೂ ಕೂಡ ಆ ಜ್ಞಾನದ ವಿಶೇಷ ಕಾಂತಿಯನ್ನು
ತುಂಬುವಂಥವಳು. ಹಾಗಾಗಿ ಕಾಂತಿಮತಿ ಅಂತ ನಾಮ. ಮುಂದಿನ ನಾಮ ಕ್ಷೋಭಿಣಿ. ಕ್ಷೋಭಿಣಿ ಅಂದರೆ ಕ್ಷೋಭೆಗೊಳಿಸುವವಳು. ನೋಡಿ, ಸೃಷ್ಟಿ ಉಂಟಾದ್ದೇ ಒಂದು ಕ್ಷೋಭೆಯಿಂದ. ತನ್ನಲ್ಲಿ ತಾನಿರುವ ಈ ಶಕ್ತಿ ಯಾವ ಸೃಷ್ಟಿಯನ್ನೂ ಮಾಡಲಿಲ್ಲ. ಶಕ್ತಿ ಶಿವನಲ್ಲೇ ಐಕ್ಯಳಾಗಿದ್ಲು ಆನಂದದಲ್ಲಿ. ಆಗ ಯಾವ ಸೃಷ್ಟಿಯೂ ಇಲ್ಲ. ಆದರೆ ಯಾವಾಗ ಸೃಷ್ಟಿ ಮಾಡಬೇಕು ಅನ್ನುವಂಥ ಒಂದು ಇಚ್ಛೆ ಆ ಪರತತ್ವಕ್ಕುಂಟಾಯಿತೋ ಅದು ಒಂದು ರೀತಿ ಕ್ಷೋಭೆ. ಆ ಕ್ಷೋಭೆಯಿಂದಲೇ ಸೃಷ್ಟಿ ಉಂಟಾಯಿತು. ಅಂದರೆ ಪ್ರಕೃತಿ ಶಕ್ತಿ ಶಿವನೊಳಗಿದ್ದಿದ್ದು ಹೊರಹೊಮ್ಮಿ ಬಂತು. ಹಾಗಾಗಿ ಪ್ರಕೃತಿ ಪುರುಷರ ಐಕ್ಯವೂ ಕೂಡ ಆಗಿದ್ದು ಈ ಕ್ಷೋಭೆಯಿಂದಲೇ. ಅಂದರೆ ಈ ಪ್ರಕೃತಿ ಮತ್ತು ಪುರುಷರ ಮಿಲನದಿಂದ ಗರ್ಭಧರಿಸಿದ ಸ್ತ್ರೀ ಗರ್ಭದಲ್ಲಿರುವಾಗಲೂ ಕೂಡ ಅಥವಾ ಗರ್ಭ ಕಳೆವಾಗಲೂ ಕೂಡ ಕ್ಷೋಭೆಯಲ್ಲಿಯೇ ಇರ್ತಾಳೆ. ಅಂದರೆ ಮಗು ಹುಟ್ಟಬೇಕಾದರೂ ಕೂಡ ಬಹುದೊಡ್ಡ ಕ್ಷೋಭೆಯೇ ನಡೆದು ಹೋಗ್ತದೆ ತಾಯಿಗೆ ಅಲ್ವಾ. ಆ ಕ್ಷೋಭೆಯಿಂದಲೇ ಹುಟ್ಟುವವರು ನಾವು. ಈ ಸೃಷ್ಟಿಯಾಗೋದು ಅಂದರೆ ಒಂದು ರೀತಿ ಭಾರಿ ಕ್ಷೋಭೆ. ಮುಂದೆ ನಮ್ಮ ಬದುಕಿನಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಾವು ಕ್ಷೋಭೆಯನ್ನೇ ಅನುಭವಿಸಬೇಕಾಗ್ತದೆ. ಕೊನೆಗೂ ಜ್ಞಾನವನ್ನು ಗಳಿಸದೇ ಇದ್ದರೆ ವೃದ್ಧಾಪ್ಯ, ಸಾವು, ಈ ಎರಡೂ ಅವಸ್ಥೆಯೂ ಕೂಡ ಮತ್ತೆ ಕ್ಷೋಭೆಯೇ. ಹೀಗೆ ಜೀವನದ ತುಂಬೆಲ್ಲ ನಾವು ಅವಳ ಭಕ್ತರಾಗೋ ತನಕ, ಆ ಮೂಲಕ ಜ್ಞಾನಿಗಳಾಗೋ ತನಕ ಈ ಕ್ಷೋಭೆ ಅಥವಾ ಅಶಾಂತಿ ತಪ್ಪಿದ್ದಲ್ಲ. ಯಾಕೆ ಈ ಕ್ಷೋಭೆ ಈ ಜೀವನದಲ್ಲಿ? ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ, ಕ್ಲೇಶ, ಈ ರೀತಿ ಕ್ಷೋಭೆ ಇದ್ದೇ ಇರ್ತದಲ್ಲ ಅಂತಂದರೆ ತಮ್ಮ ಮೂಲವಾದ ಆತ್ಮಶೋಧನೆ ಅಥವಾ ಈ ಜ್ಞಾನ ಪ್ರಾಪ್ತಿಯನ್ನು ಮಾಡ್ಕೋಬೇಕು. ಇದರ ಹೊರತಾಗಿ ಕ್ಷೋಭೆಯಿಂದ ಮುಕ್ತಿ ಇಲ್ಲ ಅನ್ನೋದನ್ನು ಸೂಚಿಸಲಿಕ್ಕೆ ಹೆಜ್ಜೆ ಹೆಜ್ಜೆಗೂ ಈ ಜೀವನದಲ್ಲಿ ಕ್ಷೋಭೆ ಉಂಟಾಗ್ತದೆ. ಪ್ರಕೃತಿ ಶಕ್ತಿಯೇ ಹುಟ್ಟಿನಿಂದ ಸಾಯುವವರೆಗೂ ಈ ಮನೋಕ್ಷೋಭೆಯನ್ನು ಇಟ್ಟಿರ್ತಾಳೆ. ಹಾಗಾಗಿ ಇವಳ ನಾಮ ಕ್ಷೋಭಿಣಿ. ನಮಗೆ ಕಷ್ಟ ಬರುವುದು ಕೂಡ ಈ ಶಕ್ತಿಯಿಂದಲೇ. ಆದರೆ ಆ ಶಕ್ತಿಯ ಆರಾಧನೆಯಿಂದಲೇ, ಆ ಶಕ್ತಿಯ ಧ್ಯಾನದಿಂದಲೇ ನಾವು ಈ ಕ್ಷೋಭೆಯನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಈ ಕ್ಷೋಭಿಣಿ ಅನ್ನುವಂತಹ ನಾಮದ ಸ್ತುತಿಯಿಂದ, ಈ ನಾಮದ ಸೂಚನೆಯಿಂದ ವಾಗ್ದೇವಿಯರು ನಮಗೆ ಈ ರಹಸ್ಯವನ್ನು ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಸೂಕ್ಷ್ಮ ರೂಪಿಣಿ. ಸೂಕ್ಷ್ಮ ರೂಪದಲ್ಲಿ ಇರುವವಳು ಅಂತ ಇದರ ಅರ್ಥ. ಇಂದ್ರಿಯಗಳಿಗೆ ಅಗೋಚರಳು. ಅಣುವಿಗಿಂತ ಸೂಕ್ಷ್ಮ ರೂಪ ಇವಳದ್ದು. ಜಗತ್ತಿನಲ್ಲಿ ನಾವು ಉಳಿದ ವಸ್ತುವನ್ನು ನೋಡಲಾಗುವಂತೆ ಇವಳನ್ನು ನೋಡಲಿಕ್ಕಾಗೋದಿಲ್ಲ. ಈ ಶಕ್ತಿಯ ದರ್ಶನ ಆಗೋದಿಲ್ಲ. ಆದರೆ ನಮಗೆ ಶಕ್ತಿ ಅನುಭವಕ್ಕೆ ಬರಬಹುದು ಅಂತ ಈ ನಾಮ ಹೇಳ್ತಾ ಇದೆ. ಈಗ ಒಂದು ಸೂಕ್ಷ್ಮವಾದಂಥ ಅಣುವನ್ನು ನೋಡೋದಾದರೆ ಸೂಕ್ಷ್ಮ ದರ್ಶನ ಯಂತ್ರ ಅಂತ ಒಂದಿದೆ, ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದು, ಅದರ ಮೂಲಕ ನೋಡ್ಬೋದು ಅಲ್ವಾ. ಆದರೆ ಇವಳನ್ನು ಮಾತ್ರ ಯಾವ ಸೂಕ್ಷ್ಮ ದರ್ಶನ ಯಂತ್ರವೂ ಕೂಡ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ನಮ್ಮ ಮನಸ್ಸೇ ಸೂಕ್ಷ್ಮವಾಗಬೇಕು. ಹೇಗೆ ಸೂಕ್ಷ್ಮ ಆಗೋದು ಅಂತಂದರೆ ಶಮ, ದಮ, ತಪಸ್ಸು, ಶಾಂತ ಶುದ್ಧವಾದ ನಮ್ಮ ಮನಸ್ಸು ಈ ಆಧ್ಯಾತ್ಮಿಕ ವಿಷಯಗಳ ಚಿಂತನೆಯಿಂದ ಅಂತರ್ಮುಖಿಯಾಗಿ ನಿಶ್ಚಲವಾದಾಗ ಮಾತ್ರ ಆ ಸೂಕ್ಷ್ಮ ತತ್ವವನ್ನು ನಮ್ಮೊಳಗೇ ದರ್ಶಿಸಿಕೊಳ್ಳಬಹುದು. ಯಾರು ಈ ರೀತಿ ಸಾಧನೆ ಮಾಡಿಕೊಂಡಿದ್ದಾರೋ ಅಂಥವರಿಗೆ ಮಾತ್ರ ಇವಳು ತನ್ನೊಳಗಿನಿಂದಲೇ ಅಂತರಂಗದಲ್ಲೇ ದರ್ಶನ ಕೊಡುವಂಥವಳು ಅಂತ ಈ ಸೂಕ್ಷ್ಮ ರೂಪಿಣಿ ಎನ್ನುವಂಥ ನಾಮ ಹೇಳ್ತಾ ಇದೆ. ಉದಾಹರಣೆ ಕೊಡೋದಾದರೆ ಹಾಲಿನಲ್ಲಿ ತುಪ್ಪ ಅಡಗಿರುವಂತೆ ಇವಳು ಸಕಲ ಜೀವಿಗಳಲ್ಲೂ, ಪ್ರಪಂಚದ ಸಕಲ ಕಣಕಣಗಳಲ್ಲೂ ಅಡಗಿದ್ದಾಳೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಅಂತ ದಾಸರು ಹೇಳ್ತಾರಲ್ಲ, ಹಾಗೆ ಮಜ್ಜಿಗೆಯನ್ನು ಮಥನ ಮಾಡೋಕ್ಕಿಂತ ಮೊದಲು, ಮೊಸರನ್ನು ಮಥನ ಮಾಡೋಕ್ಕಿಂತ ಮೊದಲು ಬೆಣ್ಣೆ ಹೇಗೆ ಅಡಗಿರ್ತದೆ ಗೊತ್ತಿಲ್ಲದೆ ಇದ್ದವರಿಗೆ ಅದರಲ್ಲಿ ಬೆಣ್ಣೆ ಇದೆ ಅಂತ ಗೊತ್ತೇ ಇರೋದಿಲ್ಲ ಅಲ್ವಾ. ಹಾಗೆ ಅದನ್ನು ಮಥನ ಮಾಡಿದಾಗ ಮಾತ್ರ ಅದರ ಸಾರ ಬೆಣ್ಣೆಯಾಗಿ ಹೊರಕ್ಕೆ ಬರ್ತದೆ ಅಲ್ವಾ. ಆ ರೀತಿ ಈ ಪರಬ್ರಹ್ಮ ತತ್ವ ಅಥವಾ ಈ ಮಾತೆ ಸೂಕ್ಷ್ಮವಾಗಿ ನಮ್ಮಲ್ಲಿಯೇ ಅಡಗಿದಾಳೆ ಅಂತ ಈ ಸೂಕ್ಷ್ಮ ರೂಪಿಣಿ ಅನ್ನುವಂಥ ನಾಮ ಹೇಳ್ತದೆ. ನಮ್ಮಲ್ಲೊಂದೇ ಅಲ್ಲ, ಎಲ್ಲ ಕಡೆನೂ ಇದ್ದಾಳೆ, ಸರ್ವವ್ಯಾಪಿಯವಳು. ನಮ್ಮಲ್ಲಿ ನಾವು ಮೊದಲು ಕಂಡುಕೋಬೇಕು, ಆಮೇಲೆ ಉಳಿದ ಕಡೆ ಅವಳ ದರ್ಶನ ಸಹಜವಾಗಿ ತಾನೇ ತಾನಾಗಿ
ಆಗುತ್ತೆ ಅಂತ ಈ ಸೂಕ್ಷ್ಮ ರೂಪಿಣಿ ಎನ್ನುವಂಥ ಶಬ್ದದ ಮೂಲಕ ವಾಗ್ದೇವಿಯರು ಹೇಳ್ತಾರೆ. ಮುಂದಿನ ಶ್ಲೋಕ: ವಜ್ರೇಶ್ವರಿ ವಾಮದೇವಿ ವಯೋವಸ್ತಾ ವಿವರ್ಜಿತ ಸಿದ್ಧೇಶ್ವರಿ ಸಿದ್ಧವಿದ್ಯಾ ಸಿದ್ಧಮಾತಾ ಯಶಸ್ವಿನಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮವನ್ನು ನೋಡೋದಾದರೆ ವಜ್ರೇಶ್ವರಿ. ವಜ್ರೇಶ್ವರಿ ಅನ್ನೋದು ದೇವಿಯ ಒಂದು ರೂಪದ ಹೆಸರು. ಇದು ಜಾಲಂಧರ ಪೀಠದಲ್ಲಿ ಇರುವಂಥ ದೇವಿಯ ಹೆಸರು. ಜಾಲಂಧರ ಸ್ಥಿತ ಅನ್ನೋ ನಾಮ ಹಿಂದೆ ಬಂದಿತ್ತಲ್ಲ, ಆ ಕ್ಷೇತ್ರ ದೇವತೆಯ ಹೆಸರು ವಜ್ರೇಶ್ವರಿ ಅಂತ. ಇನ್ನೊಂದು ಅರ್ಥ ಇದೆ ಈ ನಾಮಕ್ಕೆ, ಅಂದರೆ ಸಾಂಕೇತಿಕವಾದ ಅರ್ಥ. ವಜ್ರ ತುಂಬ ಬೆಲೆ ಬಾಳುವಂಥದ್ದು, ತುಂಬ ಅಮೂಲ್ಯವಾದದ್ದು ಅಲ್ವಾ, ಬಹಳ ಗಟ್ಟಿಯಾದುದು ಕೂಡ, ನೋಡಲಿಕ್ಕೆ ತುಂಬ ಆಕರ್ಷಕವಾದ್ದು, ಹೊಳಪುಳ್ಳ ಅಮೂಲ್ಯ ವಸ್ತು. ಇದನ್ನು ನೆಗೆಟಿವ್ ಆಗಿ ಬಳಸಿದರೆ ಇದು ಬಹಳ ವಿಷಪೂರಿತ ವಸ್ತು. ನಮಗೆಲ್ಲ ಗೊತ್ತೇ ಇದೆ, ವಜ್ರದ ವಿಷ ತುಂಬ ಪ್ರಬಲವಾದದ್ದು, ಜೀವ ತೆಗೆಯುವ ಸಾಧನವೂ ಇದು ಹೌದು. ಹಾಗಾಗಿ ಅದನ್ನು ಹೇಗೆ ಬಳಸಬೇಕು ಅನ್ನೋ ಜ್ಞಾನ ನಮಗೆ ಬೇಕು. ಹಾಗಾಗಿ ನಮ್ಮ ಜೀವನವೂ ಕೂಡ ಹೀಗೆ ತುಂಬ ಅಮೂಲ್ಯವಾದದ್ದು. ಅದನ್ನು ಜ್ಞಾನಪೂರ್ವಕವಾಗಿ ನಾವು ಬಳಸಿ, ಅಂದರೆ ವಿವೇಕದಿಂದ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನುವಂಥ ಒಂದು ತಿಳುವಳಿಕೆಯಿಂದ ಈ ಜೀವನವನ್ನು ನಾವು ಬಳಸಿ ಆನಂದದ ಸಮೃದ್ಧಿಯನ್ನು ನಮ್ಮ ಜೀವನದಲ್ಲಿ ಹೇಗೆ ತಂದುಕೋಬೇಕು ಅನ್ನುವಂತಹ ಆತ್ಮಜ್ಞಾನದ ಪೂರ್ಣತೆಯೆಡೆಗೆ ನಮ್ಮನ್ನು ಸಾಗಿಸುವಂತಹ ನಮ್ಮ ಹೃದಯದ ಒಡತಿ ಈ ವಜ್ರೇಶ್ವರಿ ಅಥವಾ ಈ ಚೈತನ್ಯ ಮಾತೆ ಲಲಿತಾಂಬಿಕಾ ಅನ್ನೋದಾಗಿ ಈ ನಾಮ ಸಾಂಕೇತಿಕವಾಗಿಯೂ ಹೇಳ್ತಾ ಇದೆ. ಹಾಗೆ ಮುಂದಿನ ನಾಮ ವಾಮದೇವಿ. ವಾಮದೇವಿ ಅಂತಂದರೆ 2-3 ಅರ್ಥ ಇದೆ. ಇಲ್ಲಿ ವಾಮದೇವ ಅಂದರೆ ಶಿವ. ಶಿವ ಅಂದರೆ ಸುಂದರೇಶ ಅಂತ ಹೇಳ್ತೀವಲ್ಲ, ಆ ರೀತಿ ಸುಂದರನಾದ ಶಿವನಿಗೆ ವಾಮದೇವ ಅಂತ ಹೆಸರು. ಅಂತಹ ವಾಮದೇವನ ಪತ್ನಿ ವಾಮದೇವಿ ಅಂತ ಅರ್ಥ. ಈ ಅರ್ಧನಾರೀಶ್ವರ ತತ್ವ ಅಂತ ನಾವು ಕರಿತೀವಲ್ಲ, ಶಿವನ ದೇಹದ ಎಡಭಾಗ ಅದು ವಾಮಭಾಗ, ಎಡಭಾಗ ಅಂದರೆ ವಾಮಭಾಗ. ಆ ರೀತಿ ವಾಮಾಂಗಿ ಇವಳು, ವಾಮಭಾಗವೇ ಆಗಿರುವವಳು. ಅಂದರೆ ಅನ್ಯೋನ್ಯತೆಯಿಂದ ಶಿವನಲ್ಲೇ ಐಕ್ಯವಾಗಿರುವವಳು ಎಡಪಕ್ಕದಲ್ಲಿ ಅಂತ ಅರ್ಥ. ವಾಮ ಅಂತಂದರೆ ಸುಂದರ, ಸುಶೀಲ, ಹೀಗೆಲ್ಲ ಅರ್ಥ ಇದೆ. ಇನ್ನೂ ಒಂದು ಅರ್ಥ ಅಂತಂದರೆ ವಾಮಾಚಾರ, ಈ ವಿಪರೀತ ಮಾರ್ಗವನ್ನು ಅನುಸರಿಸುವವರು. ವಾಮಮಾರ್ಗಿಗಳು ಅಂದರೆ ಮಾಟ ಮಂತ್ರದ ಚಾಟಕ ವಿದ್ಯಾ ಪ್ರವೀಣರು. ಇಂಥವರಿಗೆಲ್ಲ ಈ ದೇವಿಯೇ ಆರಾಧ್ಯಳು. ಹಾಗಾಗಿ ಇವಳನ್ನು ವಾಮದೇವಿ ಅಂತ ಈ ಎಲ್ಲ ಅರ್ಥಗಳಲ್ಲಿ ಕರೀತಾರೆ. ಮುಂದಿನ ನಾಮ ವಯೋವಸ್ಥಾ ವಿವರ್ಜಿತ. ವಯೋ ಅವಸ್ಥಾ ವಿವರ್ಜಿತ, ವಯಸ್ಸು ಮತ್ತು ಅವಸ್ಥೆ ಇದ್ಯಾವುದು ಅವಳಿಗೆ ಇಲ್ಲದೇ ಇರುವವಳು. ನೋಡಿ, ಈ ಚೈತನ್ಯ ಅಂತಂದರೆ ಸತ್ಯ ತತ್ವವನ್ನೇ ನಾವಿಲ್ಲಿ ಸ್ತ್ರೀ ರೂಪದಲ್ಲಿ ಹೇಳ್ತಾ ಇರುವಂಥದ್ದು. ಮತ್ತೆ ಮತ್ತೆ ಇದನ್ನು ನೆನಪು ಮಾಡ್ಕೋಬೇಕು. ಈ ಸತ್ಯ ಅನ್ನುವಂಥದ್ದು ನಮ್ಮ ಒಂದು ಎಣಿಕೆಗೆ ಬರುವಂತೆ ಅದು ಪುರುಷನೂ ಅಲ್ಲ ಸ್ತ್ರೀಯೂ ಅಲ್ಲ. ನಿಜವಾಗಿ ಯಾವ ಲಿಂಗ ಯಾವ ಜಾತಿ ಧರ್ಮಗಳು ಅದಕ್ಕಿಲ್ಲ. ಅದು ಶುದ್ಧ ಚೈತನ್ಯ, ಅಂದರೆ ನಮ್ಮೊಳಗಿರುವಂತಹ ಚೈತನ್ಯ ಅಂದರೆ ಶಕ್ತಿ ಅಂತ ಅರ್ಥ ಮಾಡ್ಕೋಬೇಕು. ನಮ್ಮೊಳಗಿರುವಂಥ ಶಕ್ತಿ ಯಾವ ಲಿಂಗ ಯಾವ ಲಿಂಗವೂ ಅಲ್ಲ. ಆದರೆ ಈ ರೂಪಗಳು ನಮ್ಮ ಕಣ್ಣಿಗೆ ಕಾಣ್ತವೆಯಲ್ಲ, ಅದರನ್ನು ಇಟ್ಕೊಂಡು ನಾವು ನೋಡ್ತಾ ಹೋದರೆ ಮನಸ್ಸಿಗೆ ಬೇಗ ಆ ತತ್ವದ ಒಂದು ಗ್ರಹಿಕೆ ಬರ್ತದೆ ಅಂತ ಈ ನಾಮಗಳು ಈ ರೂಪಗಳು ಎಲ್ಲ ಇರುವಂಥದ್ದು. ಇದನ್ನು ಮತ್ತೆ ಮತ್ತೆ ನೆನಪು ಮಾಡ್ಕೋಬೇಕು. ಹಾಗಾಗಿ ವಯಸ್ಸು ಅವಸ್ಥೆ ಯಾವುದು ಈ ಶಕ್ತಿ ಚೈತನ್ಯಕ್ಕೆ ಇಲ್ಲ ಅಂತ ಈ ನಾಮ ಹೇಳ್ತಾ ಇದೆ. ಮನುಷ್ಯರಿಗೆ ಪ್ರಾಣಿಗಳಿಗೆ ಇರುವಂತೆ ಬಾಲ್ಯ ಯೌವನ ಮುಪ್ಪು ಅಂತ ಯಾವ ಅವಸ್ಥೆಯೂ ಅವಳಿಗಿಲ್ಲ. ಸದಾ ಚಿರನೂತನ ಸತ್ಯತತ್ವ ಅವಳು. ತರುಣಿ ಅಂತ ನಾಮ ಬಂದಿತ್ತಲ್ಲ, ಹಾಗೆ ತರುಣಿಯಾಗಿಯೇ ತನ್ನ ಭಕ್ತರಿಗೆ ಕಾಣುವಂಥದ್ದು. ಯಾವಾಗಲೂ ಒಂದೇ ರೀತಿ ಇರುವ ಶಾಶ್ವತ ತತ್ವ ಇವಳಾದ್ದರಿಂದ ಇವಳಿಗೆ ನಮಗಿರುವಂತೆ ಯಾವ ವಯಸ್ಸು ಯಾವ ಅವಸ್ಥೆ ಏನೂ ಅವಳನ್ನು ಬಾಧಿಸಲ್ಲ. ಈ ಲೋಕದ ರೀತಿಯಲ್ಲಿ ಅವಳಿಲ್ಲ ಅನ್ನೋದನ್ನು ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಸಿದ್ಧೇಶ್ವರಿ. ಇದರ ಅರ್ಥ ಸಿದ್ಧರಿಗೆ ಈಶ್ವರಿ. ಸಿದ್ಧರು ವಿಭೂತಿ ಪುರುಷರು, ಈ ದೈವ ಯೋನಿಯಲ್ಲಿ ಜನಿಸಿದವರು, ಅಂದರೆ ದೈವಿ ವಿಶೇಷವಾಗಿರ್ತಾರಲ್ಲ
ಅಂತಹ ಸಿದ್ಧರಿಗೆ ವಿಶೇಷವಾದ ಫಲವನ್ನು ಇವಳು ಕೊಡುವವಳಾದ್ದರಿಂದ ಅವಳು ಸಿದ್ಧೇಶ್ವರಿ. ಮತ್ತು ಇನ್ನೊಂದು ಅರ್ಥ ಇದೆ ಈ ನಾಮಕ್ಕೆ. ಈ ಕಾಶಿಯಲ್ಲಿರುವಂಥ ಪ್ರಸಿದ್ಧ ದೇವಿ ಮೂರ್ತಿ ಏನಿದೆ, ಇವಳಿಗೂ ಕೂಡ ಸಿದ್ಧೇಶ್ವರಿ ಅಂತ ಹೆಸರು. ಅಂಥ ಸಿದ್ಧರಿಗೂ ಕೂಡ ವಿಶೇಷವಾದ ಫಲವನ್ನು ಕೊಡುವಂಥವಳು. ಸಿದ್ಧರು ಅಂತಂದರೆ ಅವರಿಗೆ ಎಲ್ಲವೂ ಅವ್ರ ಕೈಯಲ್ಲೇ ಇರ್ತದೆ. ಅಂದರೆ ಅಷ್ಟಸಿದ್ಧಿಗಳು ಅವ್ರ ಕೈಯಲ್ಲೇ ಇರ್ತದೆ, ಇನ್ನೇನು ಫಲ ಅವ್ರಿಗೆ ಬೇಕಾಗಿದ್ದು ಅಂತ ಒಂದು ಪ್ರಶ್ನೆ ಬರಬಹುದು. ಆದರೆ ಆತ್ಮಜ್ಞಾನ ಅನ್ನುವಂಥದ್ದು ಎಲ್ಲ ಸಿದ್ಧಿಗೂ ಮಿಗಿಲಾದದ್ದು. ಯಾಕೆ ಅಂತಂದರೆ ಇದು ಆ ಪರಮಾನಂದವನ್ನು ದೊರಕಿಸಿಕೊಡುವಂಥದ್ದು. ಇಂತಹ ಪರಮಾನಂದವನ್ನು ಆ ಸಿದ್ಧರಿಗೆಲ್ಲ ಕೊಡುವಂಥ ದೇವಿ ಏನಿದ್ದಾಳೆ, ಶಕ್ತಿ ಏನಿದ್ದಾಳೆ, ಇದು ಆ ಚೈತನ್ಯ ಮೂರ್ತಿ ಸಿದ್ಧೇಶ್ವರಿ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಸಿದ್ಧವಿದ್ಯಾ. ಇದರ ಅರ್ಥ ಸಿದ್ಧವಿದ್ಯಾ ಸ್ವರೂಪಳು ಅಂತ. ಈ ಸಿದ್ಧವಿದ್ಯೆ ಅಂತಂದರೆ ಆಯುರ್ವೇದ ಶಾಸ್ತ್ರದಲ್ಲಿನ ಒಂದು ಮಹಾವಿದ್ಯೆ. ಈ ಆಯುರ್ವೇದದಲ್ಲಿ ಔಷಧಿಯನ್ನು ಗಿಡ, ಮರ, ಕೊಂಬೆ, ಬೇರು, ಗಡ್ಡೆ, ಹಣ್ಣು, ಕಾಯಿ, ಬೀಜ ಇವೆಲ್ಲವೂ ಈ ಪ್ರಕೃತಿಯಿಂದಲೇ ದೊರೆಯುವಂತಹ ಮೂಲಿಕೆಗಳಿಂದ ಅಥವಾ ಈ ವಸ್ತು ವಿಶೇಷಗಳಿಂದ ಸಂಗ್ರಹಿಸ್ತಾರೆ ಅಲ್ವಾ. ಈ ಔಷಧವನ್ನು ಈ ರೀತಿಯಲ್ಲಿ ಸಂಗ್ರಹಿಸುವಾಗ ಅದಕ್ಕೊಂದು ಕಾಲ, ತಿಥಿ, ಕೆಲವು ಮಂತ್ರ ಇಂಥದ್ದೆಲ್ಲವನ್ನೂ ಕೂಡ ಈ ಔಷಧಿಯನ್ನು ತರುವವರು ಅನುಸರಿಸ್ತಾರೆ. ಸಿದ್ಧವಿದ್ಯಾ ದೇವತೆಯಾದ ಈ ಆದಿಶಕ್ತಿಯನ್ನೇ ಆ ಮಂತ್ರದ ಮೂಲಕ ಪ್ರಾರ್ಥನೆ ಮಾಡಿ ಈ ಔಷಧಿ ವಸ್ತು ಸಂಗ್ರಹ, ಔಷಧ ತಯಾರಿಕೆ ಮತ್ತು ರೋಗಿಗಳಿಗೆ ಔಷಧವನ್ನು ನೀಡುವಾಗ ಕೂಡ ಮತ್ತು ಆ ರೋಗಿ ಔಷಧ ತೆಗೆದುಕೊಳ್ಳುವಾಗಲೂ ಕೂಡ ಈ ಸಿದ್ಧವಿದ್ಯಾ ದೇವತೆಯ ಸ್ಮರಣೆ ಮಾಡಿಯೇ ತೆಗೆದುಕೊಳ್ಬೇಕು. ಹಾಗೆ ತೆಗೆದುಕೊಂಡ್ರೆ ಅದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಅಂತ ನಮ್ಮ ಸನಾತನ ವೈದ್ಯಶಾಸ್ತ್ರ, ಇದು ಆಯುರ್ವೇದ ವೈದ್ಯ, ಕಂಡುಕೊಂಡಿದೆ. ಹಾಗಾಗಿ ಇದನ್ನೆಲ್ಲ ವಿವರಿಸುವಂತಹ ವಿದ್ಯೆಗೆ ಸಿದ್ಧವಿದ್ಯಾ ಅನ್ನುವಂಥ ನಾಮ ಬಂದಿದೆ. ಇದರ ಜೊತೆಗೆ ಇನ್ನೊಂದು ಅರ್ಥ ಇದೆ. ಕೆಲವಷ್ಟು ಮಂತ್ರಗಳು ಸಿದ್ಧ ಮಂತ್ರಗಳು ಅಂತ ಪರಿಗಣಿತವಾಗಿವೆ. ಅಂದರೆ ಈ ಮಂತ್ರ ಪಠನೆ ಮಾಡೋದ್ರಿಂದ ಆ ಮಂತ್ರದ ವಿಷಯ ಏನೋ ಅದು ಸಿದ್ಧಿಯಾಗೇ ಆಗ್ತದೆ ಅಂತ. ಹಾಗೇ ಪರಿಗಣಿತವಾದ ಮಂತ್ರಗಳಲ್ಲಿ ಪಂಚದಶಿ ಮಂತ್ರವೂ ಕೂಡ ಒಂದಾದ್ದರಿಂದ ಆ ಪಂಚದಶಿ ಮಂತ್ರದ ಅಧಿಷ್ಠಳಾದ ದೇವಿಗೆ ಸಿದ್ಧವಿದ್ಯಾ ಅಂತ ತಂತ್ರಶಾಸ್ತ್ರದಲ್ಲಿ ಕರೀತಾರೆ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಸಿದ್ಧವಿದ್ಯಾ ಅಂತ ಆದಿಶಕ್ತಿಯನ್ನು ಇಲ್ಲಿ ಸ್ತುತಿಸಲಾಗ್ತಾ ಇದೆ. ಮುಂದಿನ ನಾಮ ಸಿದ್ಧಮಾತಾ. ಇದರ ಅರ್ಥ ಸಿದ್ಧರ ಮಾತೆ. ಅಂದರೆ ಸಿದ್ಧಿ ಯಾರಿಗಾಗಿದೆಯೋ ಅಂಥ ಸಿದ್ಧ ಪುರುಷರ ಮಾತೆ ಇವಳು. ಯಾರಿಗೆ ಎಲ್ಲ ಸಿದ್ಧಿಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ತಾನು ಮೂಲತಃ ಯಾರು, ತನ್ನ ಸ್ವರೂಪವೇನು ಅಂತ ಆ ಸತ್ಯದ ಸಿದ್ಧಿಯಾಗಿದೆಯೋ, ಸಾಕ್ಷಾತ್ಕಾರವಾಗಿದೆಯೋ ಅಂಥವರನ್ನು ರಕ್ಷಣೆ ಮತ್ತು ಮಾರ್ಗದರ್ಶನದ ಮೂಲಕ ಮುನ್ನಡೆಸುವಂತಹ ಆತ್ಮಚೈತನ್ಯ ಇವಳು ಅನ್ನೋ ಅರ್ಥದಲ್ಲಿ ಸಿದ್ಧರಿಗೂ ಕೂಡ ಇದೇ ಆತ್ಮಚೈತನ್ಯವೇ ಸದಾ ಅವರನ್ನು ಮುನ್ನಡೆಸುವಂಥದ್ದು, ಕಾಪಾಡುವಂಥದ್ದು ಅನ್ನೋ ಅರ್ಥವನ್ನು ಈ ನಾಮ ಸ್ಫುರಿಸ್ತಾ ಇದೆ. ಮುಂದಿನ ನಾಮ ಯಶಸ್ವಿನಿ. ಯಶಸ್ವಿನಿ ಅಂತಂದರೆ ಯಶಸ್ಸನ್ನು ಹೊಂದಿದವಳು. ಅವಳು ಸಂಪೂರ್ಣ ಯಶಸ್ವಿನಿ. ಯಶಸ್ಸು ಯಾರಿಗೆ ಬೇಕೋ ಅವರೆಲ್ಲರೂ ಕೂಡ ಈ ನಾಮವನ್ನು ಅನುಸಂಧಾನ ಮಾಡಬೇಕು, ಈ ರೂಪದಲ್ಲಿ ತಾಯಿಯನ್ನು ಪ್ರಾರ್ಥನೆ ಮಾಡಬೇಕು ಅಂತ ಈ ನಾಮ ಸೂಚಿಸ್ತಾ ಇದೆ. ಸರ್ವೋತ್ಕೃಷ್ಟಳಾದ ಈ ತಾಯಿ ಎಲ್ಲ ಕಾರ್ಯದಲ್ಲೂ ತನ್ನನ್ನು ಸ್ಮರಣೆ ಮಾಡಿ ಯಾರು ಆ ಕೆಲಸವನ್ನು ಮಾಡ್ತಾರೋ ಅವರಿಗೆ ಯಶಸ್ಸನ್ನು ಕೊಡ್ತಾಳೆ. ಅಪಾರ ಕೀರ್ತಿ, ಜನರ ಪ್ರೀತಿಯನ್ನು ಗಳಿಸಿರುವಂತಹ ಈ ಚೈತನ್ಯ ಮಾತೆ ಯಾರು ತನ್ನನ್ನು ಶ್ರದ್ಧೆಯಿಂದ, ನಂಬಿಕೆಯಿಂದ ಭಜಿಸ್ತಾರೋ, ಪ್ರಾರ್ಥಿಸ್ತಾರೋ ಅಂಥವರಿಗೆ ಯಶಸ್ಸು, ಗೌರವ, ಕೀರ್ತಿ, ಮನ್ನಣೆ, ಸಮಾಜದಲ್ಲಿ ಎಲ್ಲರಿಂದ ಗೌರವ ಮತ್ತು ಜಯ ಎರಡನ್ನೂ ಕೂಡ ಪ್ರಾಸಾದಿಕವಾಗಿ ಅನುಗ್ರಹಿಸ್ತಾಳೆ ಅಂತ ಈ ನಾಮ ಸೂಚಿಸ್ತಾ ಇದೆ. ಮುಂದಿನ ಶ್ಲೋಕವನ್ನು ನೋಡೋಣ. ವಿಶುದ್ಧಿ ಚಕ್ರ ನಿಲಯ ರಕ್ತವರ್ಣಾತ್ರಿಲೋಚನ ಖಟ್ವಾಂಗಾದಿ ಪ್ರಹರಣ ವದನೈಕ ಸಮನ್ವಿತ. ಈ ಶ್ಲೋಕದಲ್ಲಿ ಮೊದಲಿಗೆ ಗಮನಿಸಿಕೊಳ್ಬೇಕಾದ್ದೇನು ಅಂತಂದರೆ ವಿಶುದ್ಧಿ ಚಕ್ರ ನಿಲಯ ಅಂತ ಎರಡು
ಎಸ್ಗಳಿವೆ ಅಲ್ವಾ, ಅದರನ್ನು ವಿಶುದ್ಧಿ ಚಕ್ರ ನಿಲಯ ಆರಕ್ತವರ್ಣ ತ್ರಿಲೋಚನ ಅಂತ ಬಿಡಿಸಿ ಓದೋದು. ಹಾಗಾಗಿ ಅದೆಲ್ಲವೂ ಕೂಡ ಸೇರಿದರೆ ಅಲ್ಲಿ 2 ಮಾತ್ರೆಗಳು ಆ ಅಂತ ಬರ್ತವೆ. ಅಂದರೆ ವಿಶುದ್ಧಿ ಚಕ್ರ ನಿಲಯ ರಕ್ತವರ್ಣ ಅಂತ ಆಗ್ತದೆ. ಅದನ್ನು ಓದಬೇಕಾದ್ರೆ ಸರಿಯಾಗಿ ಲಕ್ಷ್ಯ ಕೊಟ್ಟು ಓದಬೇಕು. ಈಗ ಇದರ ಅರ್ಥವನ್ನು ನೋಡೋಣ. ವಿಶುದ್ಧಿ ಚಕ್ರ ನಿಲಯ ಅಂತಂದರೆ ವಿಶುದ್ಧ ಚಕ್ರದಲ್ಲಿ ನೆಲೆಸಿರುವವಳು. ವಿಶುದ್ಧಿ ಚಕ್ರ ಅಂತಂದರೆ ಈ ಮೊದಲಿಗೆ ನಾವು ನೋಡಿದಂತೆ ಕಂಠಭಾಗ ಅಥವಾ ನಮ್ಮ ಕೊರಳ ಭಾಗದಲ್ಲಿರುವಂತಹ ಚಕ್ರ. ಈ ಚಕ್ರ ಅತ್ಯಂತ ಶುದ್ಧವಾಗಿರೋದರಿಂದ ಇದನ್ನು ವಿಶುದ್ಧಿ ಚಕ್ರ ಅಂತ ಕರೀತಾರೆ. ಈ ಚಕ್ರದಲ್ಲಿ ಶ್ರೀಮಾತೆ ನೆಲೆಸಿದಾಳೆ. ಈ ವೈಖರಿ ಅಂತ ನಾವು ಹೇಳ್ತೀವಲ್ವ, ಅಂದರೆ ಮಾತು ಅತ್ಯಂತ ಸ್ಪಷ್ಟವಾಗಿ, ಜ್ಞಾನಪೂರ್ವಕವಾಗಿ, ಭಾವಪೂರ್ವಕವಾಗಿ ಮನಸ್ಸಿಗೆ ಮುಟ್ಟುವಂತೆ ಕಂಠದಿಂದ ಮಾತು ಹೊರಗೆ ಬರ್ತದಲ್ಲ, ಈ ಮಾತು ಈ ವಿಶುದ್ಧಿ ಚಕ್ರದಲ್ಲಿ ನೆಲೆಸಿರುವ ಶಕ್ತಿ ದೇವತೆಯ ಕೃಪೆಯಿಂದಲೇ ಹೊರಗೆ ಹೊರಡುವಂಥದ್ದು. ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅನ್ನುವಂಥ 4 ಸ್ತರದಲ್ಲಿ ನಮ್ಮೊಳಗೆ ಮಾತು ಹೊರಡ್ತದೆ ಅಂತ ಹಿಂದಿನ ನಾಮಗಳಲ್ಲಿ ನಾವು ನೋಡಿದ್ವಿ ಅಲ್ವಾ. ಅದನ್ನು ಒಂದು ಸಲ ನೆನಪು ಮಾಡ್ಕೊಳ್ಳಿ. ಈ ವಿಶುದ್ಧಿ ಚಕ್ರದಲ್ಲಿ ನೆಲೆಸಿರುವಂಥ ಈ ಮಾತೆಗೆ ಡಾಕಿನಿ ಅಂತ ಹೆಸರು. ಈ ನಾಮದಿಂದ ಪ್ರಾರಂಭಿಸಿ, ಅಂದರೆ ವಿಶುದ್ಧಿ ಚಕ್ರ ನಿಲಯ ಅನ್ನುವಂಥ ನಾಮದಿಂದ ಪ್ರಾರಂಭಿಸಿ 484ನೇ ನಾಮ ಏನಿದೆ ಡಾಕಿನೀಶ್ವರಿ, ಅಲ್ಲಿ ತನಕ ಈ ವಿಶುದ್ಧಿ ಚಕ್ರದಲ್ಲಿರುವಂಥ ಡಾಕಿನಿ ದೇವಿಯ ಸ್ವರೂಪ ಹೇಗೆ ಇದೆ ಅನ್ನುವಂತಹ ವಿವರಣೆ ಇದೆ. ಮುಂದಿನ ನಾಮ ಆರಕ್ತವರ್ಣ. ಅಂದರೆ ಇದರ ಅರ್ಥ ನಸುಗೆಂಪು ಬಣ್ಣದವಳು. ಈ ಬಿಳಿ ಬಣ್ಣ ಮತ್ತು ಕೆಂಪು ಬಣ್ಣ ಮಿಶ್ರಿತವಾದ ಬಣ್ಣಕ್ಕೆ ಆರಕ್ತವರ್ಣ ಅಂತ ಕರೀತಾರೆ. ತುಂಬ ಸುಂದರವಾಗಿ ಕಾಣುವಂಥ ಬಣ್ಣ ಇದು. ಈ ಆರಕ್ತವರ್ಣದಲ್ಲಿ ಈ ಕಂಠಭಾಗದಲ್ಲಿರುವ ಡಾಕಿನಿ ದೇವಿಯಾಗಿ ಶ್ರೀಲಲಿತಾ ಮಾತೆ ನಮ್ಮಲ್ಲಿ ನೆಲೆಸಿದಾಳೆ ಅಂತ ಈ ನಾಮಗಳು ಹೇಳ್ತಾ ಇವೆ. ಒಂದು ಸಲ ನಾವು ನೆನಪು ಮಾಡ್ಕೋಬೇಕು. ಈ ಕನ್ನಡಿಯಲ್ಲಿ ನಾವು ನಮ್ಮ ಗಂಟಲ ಕಡೆ ನೋಡೋದಾದರೆ, ಕೊರಳ ಕಡೆ ನೋಡೋದಾದರೆ, ಬಾಯನ್ನು ಓಪನ್ ಮಾಡಿ ಆ ಬಣ್ಣ ಕಾಣ್ತದಲ್ಲ, ಕಿರುನಾಲಿಗೆ ಇರುವಲ್ಲಿ ಅದು ಆರಕ್ತವರ್ಣ. ಆ ರೂಪದಲ್ಲಿಯೇ ಡಾಕಿನಿ ದೇವಿ ನಮ್ಮ ಕೊರಳ ಭಾಗದಲ್ಲಿ ನೆಲೆಸಿ ವೈಖರಿಯಾಗಿ ಹೊರಹೊಮ್ಮುತ್ತಾಳೆ ಅನ್ನೋದನ್ನು ಈ ನಾಮಗಳು ಹೇಳ್ತವೆ. ಮುಂದಿನ ನಾಮ ತ್ರಿಲೋಚನ. ತ್ರಿಲೋಚನ ಅಂತಂದರೆ 3 ಕಣ್ಣುಳ್ಳವಳು. ಸೂರ್ಯ, ಚಂದ್ರ, ಅಗ್ನಿಗಳೇ ತನ್ನ ಕಣ್ಣುಗಳಾಗಿ ಇರುವವಳು ಅಂತ ಹಿಂದಿನ ನಾಮಗಳಲ್ಲಿ ಬಂದಿತ್ತು ಅಲ್ವಾ. ಇಲ್ಲಿ ಸೂರ್ಯ ಅಂತಂದರೆ ಜ್ಞಾನ, ಬೆಳಕು, ನಮ್ಮೊಳಗಿರುವಂಥ ಜ್ಞಾನ. ಚಂದ್ರ ಅಂತಂದರೆ ಮನಸ್ಸು, ನಮ್ಮ ಮನಸ್ಸು. ಅಗ್ನಿ ಅಂತಂದರೆ ಮಾತು, ನಮ್ಮ ಮಾತನ್ನು ಅಗ್ನಿ ಅಂತ ಸಾಂಕೇತಿಕವಾಗಿ ವೇದಗಳೇ ಹೇಳ್ತವೆ, ವಾಗಗ್ನಿ ಅಂತ. ಈ ಜ್ಞಾನಕ್ಕೆ ತೆರೆದುಕೊಂಡ ಮನಸ್ಸು ಆಡುವ ಮಾತೇನಿದೆ ಅದೇ ಈ ತ್ರಿಲೋಚನಾ ಸ್ವರೂಪ. ಈ ಜ್ಞಾನಪೂರ್ಣವಾದ ಮನಸ್ಪೂರ್ವಕವಾದ ಮಾತೆ ಈ ವಿಶುದ್ಧಿ ಚಕ್ರದಲ್ಲಿ ನೆಲೆಸಿರುವ ಶ್ರೀಮಾತೆಯ ಸ್ವರೂಪ. ಅದು ಡಾಕಿನಿ ದೇವಿಯ ಕೃಪೆ. ಈ ರೀತಿ ಈ ಡಾಕಿನಿ ಅನ್ನುವಂತಹ ದೇವಿ, ಚೈತನ್ಯ ದೇವಿ ಅಂತೇನು ಕರಿತೀವಿ ನಾವು, ಆ ದೇವಿಯ ರೂಪದಲ್ಲಿದ್ದು ನಮ್ಮೊಳಗೆ, ನಮ್ಮ ಕೊರಳ ಭಾಗದಲ್ಲಿ ವಿಶುದ್ಧಿ ಚಕ್ರದಲ್ಲಿದ್ದು ನಮ್ಮ ಮಾತನ್ನು ಹೊರಗೆ ಹೊರಡಿಸುವಂಥ ಈ ತಾಯಿಯನ್ನು ಇಲ್ಲಿ ಸ್ತುತಿ ಮಾಡ್ತಾ ಇದ್ದಾರೆ ವಾಗ್ದೇವಿಯರು. ಮುಂದಿನ ನಾಮ ಖಟ್ವಾಂಗಾದಿ ಪ್ರಹರಣ. ಖಟ್ವಾಂಗವೇ ಮೊದಲಾದ ಆಯುಧಗಳಿಂದ ಹೊಡೆಯುವವಳು ಅಂತ ಅರ್ಥ. ಇಲ್ಲಿ ಖಟ್ವಾಂಗ ಅಂತಂದರೆ ಮಂಚದ ಕಾಲುಗಳು ಅಂತ ಅರ್ಥ. ಈ ಮಂಚದ ಕಾಲುಗಳನ್ನು ಕೂಡ ತನ್ನ ಆಯುಧವಾಗಿ ಈ ಮಾತೆ ಧರಿಸಿದಾಳೆ. ಯಾವಾಗ ಇದನ್ನು ಬಳಸ್ತಾಳೆ ಅಂತಂದರೆ ದುಷ್ಟ ಸಂಹಾರದಲ್ಲಿ. ದುಷ್ಟರ ಮೇಲೆ ಖಟ್ವಾಂಗವನ್ನು ಆಯುಧವನ್ನಾಗಿ ಪ್ರಯೋಗಿಸ್ತಾಳೆ. ಈ ಮಾತೆನ್ನುವುದು ಸಾಮಾನ್ಯ ಆಯುಧವೇ ಅಲ್ಲ. ಈ ಮಾತು ಎಷ್ಟು ಹರಿತವೂ ಆಗಬಹುದು ಅಲ್ವಾ. ಮತ್ತೊಬ್ಬರ ಮೇಲೆ ಮಾತಿನ
ಆಯುಧದಲ್ಲೇ ನಾವು ತಿವಿಯಬಹುದು. ಇದು ನಮಗೆಲ್ಲ ಗೊತ್ತೇ ಇದೆ, ಬಹಳ ಅಭ್ಯಾಸ ಇದೆ ಮಾತಿನಲ್ಲೇ ತಿವಿಯುವಂಥದ್ದು. ಹಾಗಾಗಿ ಮಾತೂ ಕೂಡ ಆಯುಧವಾಗಿ ಬಳಕೆ ಆಗ್ತದೆ ಅನ್ನುವಂಥ ಅರ್ಥದಲ್ಲಿ ಈ ನಾಮ ಇರಬಹುದು ಅಂತ ನನಗನ್ನಿಸ್ತದೆ. ಮುಂದಿನ ನಾಮ ವದನೈಕ ಸಮನ್ವಿತ. ಇದರ ಅರ್ಥ ಏಕಮುಖದಿಂದ ಕೂಡಿರುವವಳು. ಇಲ್ಲಿ ತ್ರಿಲೋಚನ 3 ಕಣ್ಣುಳ್ಳವಳು ಅಂತಂದರು. ಆಮೇಲೆ ವದನೈಕ ಸಮನ್ವಿತ ಅಂದರೆ ಏಕಮುಖದಿಂದ ಕೂಡಿರುವವಳು. ಜ್ಞಾನವೆಂಬ ಏಕಮುಖ. ಜ್ಞಾನ ಕಣ್ಣು ಅಂತಲೂ ಹೇಳ್ತಾರೆ, ಜ್ಞಾನ ಮುಖ ಅಂತಲೂ ಹೇಳ್ತಾರೆ. ಅಂದರೆ ಏಕಾಗ್ರತೆಯನ್ನು ಈ ಜ್ಞಾನ ಅನ್ನುವಂಥ ಶಬ್ದ ಇಲ್ಲಿ ಸೂಚಿಸ್ತಾ ಇದೆ. ಕೇವಲ ಜ್ಞಾನದಿಂದ ಮಾತ್ರ, ಆ ಏಕಾಗ್ರತೆಯಿಂದ ಮಾತ್ರ ತಾನು ನಿಜವಾಗಿ ಯಾರು ಅನ್ನುವಂಥ ಶೋಧನೆ, ಇದು ಆತ್ಮಜ್ಞಾನಕ್ಕೆ ಕಾರಣವಾಗುವಂಥದ್ದು. ತನ್ನೊಳಗೆ ತಾನು ಏಕಾಗ್ರವಾಗುವಂತಹ ಈ ಆತ್ಮಜ್ಞಾನದಿಂದ ಮಾತ್ರ ಮನುಷ್ಯನಿಗೆ ಮುಕ್ತಿ ಉಂಟಾಗುವಂಥದ್ದು. ಆ ಏಕಾಗ್ರ ಸ್ಥಿತಿ ಏಕಮುಖವಾಗಿರ್ತದೆ. ಅಂದರೆ ತನ್ನೊಳಗೆ ತಾನು ಏಕಾಗ್ರವಾಗುವಂಥ ಸ್ಥಿತಿ, ಇದು ಮನಃಶುದ್ಧಿಯಾದಾಗ ಮಾತ್ರ ಮನುಷ್ಯನಿಗೆ ಸಂಭವಿಸುವಂಥದ್ದು. ನಾವು ಮಾಡಿಕೊಳ್ಳುವಂಥದ್ದಲ್ಲ, ಸಂಭವಿಸುವಂಥದ್ದು. ಆದರೆ ಮನಃಶುದ್ಧಿಯನ್ನು ನಾವೇ ಮಾಡ್ಕೋಬೇಕು. ನಮ್ಮೊಳಗೆ ಒಂದು ಮಟ್ಟದ ಭಕ್ತಿ ಜಾಗೃತ ಆದಾಗ ಅಥವಾ ಜ್ಞಾನ ಜಾಗೃತ ಆದಾಗ ಯಾವುದು ತಪ್ಪು ಯಾವುದು ಒಪ್ಪು ಅನ್ನುವಂಥ ವಿವೇಕ ನಮ್ಮೊಳಗೇ ಜಾಗೃತ ಆಗ್ತದೆ. ಅದರನ್ನು ಉಪಯೋಗಿಸ್ಕೊಂಡು ನಮ್ಮೊಳಗಿರುವಂತಹ ಈ ದೋಷ ಅಥವಾ ಮನಸ್ಸಿನ ಕಲ್ಮಶ ಏನಿರ್ತದೆ ಅದರನ್ನೆಲ್ಲ ತೆಗೆದು ಹಾಕ್ಕೋಬೇಕು ನಾವೇ ಪ್ರಯತ್ನಪೂರ್ವಕವಾಗಿ. ಹಾಗಾದಾಗ ಮಾತ್ರ ನಮ್ಮ ಮನಸ್ಸು ನಮ್ಮ ಆತ್ಮದಲ್ಲಿ ಏಕಾಗ್ರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ವೇದ ಉಪನಿಷತ್ ಶಾಸ್ತ್ರ ಗ್ರಂಥಗಳೆಲ್ಲವೂ ಕೂಡ ಸಾಧಕರಿಗೆ ಅವರ ಸ್ವಭಾವಕ್ಕನುಗುಣವಾಗಿ ಅವರು ಅನುಸರಿಸಬಹುದಾದ ಬೇರೆ ಬೇರೆ ಮಾರ್ಗಗಳನ್ನು ಹೇಳ್ತಾ ಹೋಗ್ತವೆ. ಈ ಎಲ್ಲ ಮಾರ್ಗಗಳೂ ಕೂಡ ಕೊನೆಯಲ್ಲಿ ನದಿ ಹೇಗೆ ಸಾಗರವನ್ನು ಸೇರುವಾಗ ಒಂದೇ ಆಗ್ತದೋ ಆ ರೀತಿ ಆತ್ಮಜ್ಞಾನದಲ್ಲೇ ವಿಲೀನವಾಗುವಂತಹ ದಾರಿ. ಅದು ಭಕ್ತಿ ಇರಲಿ, ಜ್ಞಾನ ಇರಲಿ ಅಥವಾ ಉಪಾಸನೆ ಇರಲಿ, ಯಾವುದೇ ಇರಲಿ, ಈ ಎಲ್ಲ ರೀತಿಯ ಸಾಧನೆಗಳು ಕೂಡ ಆತ್ಮಜ್ಞಾನದಲ್ಲೇ ವಿಲೀನವಾಗುವ ಈ ಸ್ಥಿತಿಯನ್ನು ವದನೈಕ ಸಮನ್ವಿತ ಅನ್ನುವಂಥ ನಾಮದಿಂದ ಸೂಚಿಸಲಾಗಿದೆ. ಒಂದೇ ಏಕಾಗ್ರತೆಯಿಂದ ಕೂಡಿದವಳು, ಜ್ಞಾನವೆಂಬ ಏಕಮುಖವುಳ್ಳವಳು, ಹೀಗೆಲ್ಲ ಸ್ತುತಿ ಮಾಡ್ತಾ ಇದ್ದಾರಲ್ಲ ವಾಗ್ದೇವಿಯರು. ಜ್ಞಾನವೇ ಮನುಷ್ಯನಿಗೆ ಕಡೆಯದಾಗಿ ಒದಗಿ ಬಂದು ಮುಕ್ತಗೊಳಿಸುವಂಥದ್ದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಕೊಟ್ಟ ಕೊನೆಗೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ, ನನಗೇ ಶರಣು ಬಾ. ಆವಾಗ ನಿನ್ನ ಪಾಪ ಪುಣ್ಯ ಎಲ್ಲ ಸ್ಥಿತಿಯನ್ನು ಕಳಚಿ ಜ್ಞಾನವನ್ನು ಜಾಗೃತಿಗೊಳಿಸಿ ನಿನ್ನನ್ನು ನನ್ನಲ್ಲಿ ಸೆಳಿತೇನೆ ಅಂತ ಆ ಮಾತಿನ ಅರ್ಥ, ಕೃಷ್ಣನ ಆ ಮಾತಿನ ಒಳ ಅರ್ಥ. ಹಾಗಾಗಿ ಇದೇ ಸ್ಥಿತಿಯನ್ನು ಇಲ್ಲಿ ವದನೈಕ ಸಮನ್ವಿತ ಅನ್ನೋ ನಾಮದಿಂದ ಹೇಳಿದ್ದಾರೆ. ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.